ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಎಡುಶೈನ್ ಚಾನೆಲ್ಗೆ ಸುಸ್ವಾಗತ. ನಾನು ನಿಮ್ಮ ರಂಜಿತ್. ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ಕಾಲೇಜ್ ಫೀಸಿಂದ ಕ್ಯೂ ಕೋಟಾ, ಸಿ ಕ್ಯಾಟಗರಿ, NRI ಕ್ಯಾಟಗರಿ, ಡೀಮ್ಡ್ ಆರ್ ಪೇಯ್ಡ್ ಸೀಟ್ ಕೋಟಾ ಫೀಸಿಂದ ಕಡಿಮೆ ಫೀಸಿಗೆ ಹೇಗೆ MBBS ಸೀಟ್ಸ್ ತಗೊಳ್ಳೋಣ. ನಮ್ಮ ಚಾನಲಲ್ಲಿ ಇದೇ ಟಾಪಿಕ್ ಬಗ್ಗೆ ಮತ್ತೆ ಬೇರೆ ಎಜುಕೇಷನ್ ರಿಲೇಟೆಡ್ ಟಾಪಿಕ್ ಬಗ್ಗೆ ಮಲಯಾಳದಲ್ಲಿ ವಿಡಿಯೋಸ್ ಇದೆ. ಈ ವಿಡಿಯೋಸ್ ನೋಡಿಬಿಟ್ಟು ತುಂಬ ಸ್ಟೂಡೆಂಟ್ಸು ಕರ್ನಾಟಕದಿಂದ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಮೈ ನೇಟಿವ್ ಈಸ್ ಕೇರಳ. ನಾನು ಕೇರಳದಿಂದ ಬರ್ತಾ ಇದ್ದೀನಿ, ಕನ್ನಡ ಕಲಿತಾ ಇದ್ದೀನಿ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ. ಸ್ಟ್ರೈಟ್ ಆಗಿ ವಿಡಿಯೋಗೆ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಗವರ್ಮೆಂಟ್ ಕೋಟಾಗೆ 60,000 ಇಂದ ಫೀಸ್ ಸ್ಟಾರ್ಟಿಂಗ್ ಇದೆ. ಮತ್ತು ಮ್ಯಾನೇಜ್ಮೆಂಟ್ ಕೋಟಾಗೆ 10,92,000 ಇಂದ ಫೀಸ್ ಸ್ಟಾರ್ಟಿಂಗ್ ಇದೆ. NRI ಕೋಟಾಗೆ 20 lakh ಇಂದ 45 lakhs ವರೆಗೂ ಫೀಸ್ ಇದೆ. NRI ಕೋಟಾ ಅಂದರೆ ಕ್ಯೂ ಕೋಟಾ, ಇಲ್ಲಾಂದರೆ ಸಿ ಕ್ಯಾಟಗರಿ ಸೀಟ್ಸು. ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ 17.5 lakhs ಇಂದ 25 lakhs ತನಕ ಫೀಸ್ ಇದೆ. ಮತ್ತು ನಮ್ಮ ನೈಬರಿಂಗ್ ಸ್ಟೇಟ್ಸ್ ಆಗಿರುವ ತಮಿಳ್ನಾಡಲ್ಲಿ ಗವರ್ಮೆಂಟ್ ಕ್ಯಾಟಗರಿಯಲ್ಲಿ ನಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಕನ್ನಡ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಆದರೆ ಕೂಡ ಗವರ್ಮೆಂಟ್ ಕ್ಯಾಟಗರಿಯಲ್ಲಿ 4.5 lakhs ಫೀಸ್ ಇದೆ. ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ 13.5 lakhs ಫೀಸ್ ಇದೆ. ಅದು ನಮ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇದು ಡೀಮ್ಡ್ ಕ್ಯಾಟಗರಿಯಲ್ಲಿ 18 lakhs ಇಂದ 25 lakhs ತನಕ ಅಲ್ಲೂ ಫೀಸ್ ಇದೆ. ಈ ಕಡಿಮೆ ಫೀಸ್ ಅಂದರೆ 60,000, ಇಲ್ಲಾಂದರೆ 10,92,000, ಇಲ್ಲಾಂದರೆ 13.5 lakhs. ತಮಿಳ್ನಾಡಲ್ಲಿ 13.5 lakhs, ಆಂಧ್ರ ತೆಲಂಗಾಣದಲ್ಲಿ 11 lakhs. ಈ ಫೀಸಿಗೆಲ್ಲ ಸಿಗಬೇಕಂದ್ರೆ ನಮಗೆ 480 ಪ್ಲಸ್ ನೀಟ್ ಸ್ಕೋರ್ ಇರಬೇಕು. ನೀಟ್ ಸ್ಕೋರ್ 480 ಇಂದ ಜಾಸ್ತಿ ಇರಬೇಕು. ಇದು ನಾವು ಪ್ರೀವಿಯಸ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ರೆಫರ್ ಮಾಡಿಬಿಟ್ಟು ಹೇಳ್ತಾ ಇರೋದು. ಕಂಪಲ್ಸರಿ ಇಲ್ಲ, 480 ಇಂದ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು. 480 ಪ್ಲಸ್ ಮಾರ್ಕ್ಸ್ ಇದ್ದರೆ ನಮಗೆ ಈ 3 ಸ್ಟೇಟ್ಸಲ್ಲಿ, ಈ 3-4 ಸ್ಟೇಟ್ಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಸಿಗ್ಬೋದು. ಮತ್ತು 480 ಇಲ್ಲಾಂದರೆ 450 ಇಂದ ಕಡಿಮೆ ಮಾರ್ಕ್ಸ್ ಇರೋರು ಹೇಗೆ ಕಡಿಮೆ ಫೀಸ್ಗೆ ಕ್ಯೂ ಕೋಟಾ, ಅವರಿಗೆಲ್ಲ ಕ್ಯೂ ಕೋಟಾನೇ ಕ್ಯೂ ಕೋಟಾದಲ್ಲಿ ಅಲೋಟ್ ಆಗೋಕ್ಕೆ ಚಾನ್ಸ್ ಇದೆ. ಕ್ಯೂ ಕೋಟಾ ಅಂದರೆ NRI ಲ್ಯಾಬ್ಸ್ ಕೋಟಾ. NRI ಲ್ಯಾಬ್ಸ್ ಕೋಟಾಲ್ಲಿ ಅಲೋಟ್ ಆಗೋಕ್ಕೆ ಚಾನ್ಸ್ ಇದೆ. ನಿಮಗೆ NRI ಡಾಕ್ಯುಮೆಂಟ್ಸ್ ಇಲ್ಲ ಆದರೆ NRI ಲ್ಯಾಬ್ಸ್ಡ್ ಸೀಟಿಗೆ ಆ ಸೀಟ್ NRI ಸೀಟ್ಸ್ ಕನ್ವರ್ಟ್ ಆಗುತ್ತೆ, ಬ್ಯಾಲೆನ್ಸ್ ಸೀಟು. ಅದರಲ್ಲಿ ನೀವು ಅಲೋಟ್ ಆಗೋಕ್ಕೆ ಚಾನ್ಸ್ ಇದೆ. ಅದರಲ್ಲಿ ಕಡಿಮೆ ಫೀಸಿಗೆ ಹೇಗೆ ಸೀಟ್ಸ್ ತಗೋಬೋದು, ಅದೇ ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು. ಮೆಜಾರಿಟಿ ಕಾಲೇಜಸಲ್ಲೂ 20 lakhs, 25 lakhs, 30 lakhs, 35, 45 ತನಕ ಇದೆ. ಡೀಮ್ಡ್ ಕ್ಯಾಟಗರಿಯಲ್ಲಿ 20-25 ಎಲ್ಲ ಫೀಸ್ ಇದೆ. ಈ ಫೀಸಿಗೆಲ್ಲ 150-250 ಸೀಟ್ಸ್ ಪರ್ ಕಾಲೇಜ್ ಇದೆ. ಈ ಸೀಟಲ್ಲೆಲ್ಲ ಎಲ್ಲ ಸೀಟು ಫಿಲ್ ಆಗಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 90% ಸೀಟ್ ಫಿಲ್ ಆಗುತ್ತೆ. ಮಿಕ್ಕ 10% ಸೀಟು ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ಕಾಲೇಜಸಲ್ಲೂ, ಎಲ್ಲ ಕಾಲೇಜಸಲ್ಲೂ ಇಲ್ಲ, ಮೆಜಾರಿಟಿ ಆಫ್ ಕಾಲೇಜಲ್ಲೂ ವೇಕೆಂಟ್ ಇರುತ್ತೆ. ಈ ವೇಕೆಂಟ್ ಇರೋ ಸೀಟ್ಸಲ್ಲಿ ಕ್ಯಾಟಗರಿ ಸಿ ಫೀಸಿಂದ, ಕ್ಯಾಟಗರಿ ಸಿ ಅಂದರೆ NRI ಕ್ಯೂ ಕೋಟಾ ಫೀಸು, NRI ಕ್ಯೂ ಕೋಟಾ ಫೀಸ್ 20 lakhs ಪ್ಲಸ್ ಫೀಸಿಂದ ಸ್ವಲ್ಪ ಕಡಿಮೆ ಮಾಡ್ತಾರೆ. ಅವರು ಸೀಟ್ ಫಿಲ್ ಮಾಡೋಕ್ಕೋಸ್ಕರ ಸ್ವಲ್ಪ ಫೀಸ್ ಕಡಿಮೆ ಮಾಡ್ತಾರೆ. ಈ ಸೀಟಲ್ಲಿ ನಾವು ರೆಗ್ಯುಲರ್ ಸ್ಟೂಡೆಂಟ್ಸು, ವಿತೌಟ್ NRI ಡಾಕ್ಯುಮೆಂಟ್ಸ್ ಇರೋ ಸ್ಟೂಡೆಂಟ್ಸು ಫೈನಲ್ ರೌಂಡಲ್ಲೂ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡಲ್ಲೂ ಸೀಟ್ ತಗೋಬೋದು. ಈ ಸೀಟ್ಸ್ಗೆ ಥರ್ಡ್ ರೌಂಡ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್, ಫೈನಲ್ ರೌಂಡಲ್ಲಿ ನಾವು ಸೀಟ್ಸ್ ತಗೋಬೋದು. ರೆಗ್ಯುಲರ್ ಸ್ಟೂಡೆಂಟ್ಸ್ NRI ಡಾಕ್ಯುಮೆಂಟ್ ಸಬ್ಮಿಟ್, NRI ಡಾಕ್ಯುಮೆಂಟ್ಸ್ ನಾನ್ ಅಪ್ಲೋಡೆಡ್ ಸ್ಟೂಡೆಂಟ್ಸ್ ಸೀಟ್ ತಗೋಬೋದು. ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ, ತಮಿಳ್ನಾಡು, ಯಾವ್ದ್ಯಾವ್ದು ಕಾಲೇಜಲ್ಲಿ ಅವರು ಗವರ್ಮೆಂಟ್ ಅಪ್ರೂವ್ಡ್ ಫೀಸಿಂದ ಕಡಿಮೆ ಮಾಡ್ತಾರೆ ಮತ್ತು ನಿಮಗೆ ಹೇಗೆ ಆ ಫೀಸಿಗೆ ಅಡ್ಮಿಷನ್ ತಗೋಬೋದು ಅಂತ ಎಲ್ಲ ಇನ್ಫಾರ್ಮೇಷನ್ಗೂ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು. ಅವ್ರ ವೆಬ್ಸೈಟಲ್ಲಿ ಇಲ್ಲಾದರೆ ಏನಾದರೂ ನ್ಯೂಸ್ ಪೇಪರಲ್ಲಿ ಎಲ್ಲಾದರೂ ಅಪ್ಲೋಡ್ ಮಾಡ್ತಾರೆ ಆ್ಯಕ್ಚುಲಿ ಕಾಲೇಜಸ್ಸು. ಇದು ನೀವು ವಿಜಿಲೆಂಟ್ ಆಗಿರಲಿಲ್ಲ ಅಂದರೆ ನೀವು ಅದು ಮಿಸ್ ಮಾಡೋಕ್ಕೆ ಚಾನ್ಸಸ್ ಇದೆ. ಇದು ನಿಮಗೆ ಹೇಗೆ ಈ ಇನ್ಫಾರ್ಮೇಷನ್ ಎಲ್ಲ ಸಿಗ್ಬೋದು, ನಿಮಗೆ ಸ್ವಲ್ಪ ಅಪ್ಡೇಟ್ ಆಗಿರೋಕ್ಕೆ, ಇಲ್ಲಾಂದರೆ ಕಡಿಮೆ ಫೀಸಿಗೆ ಸೀಟ್ ತಗೊಳ್ಳೋಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ MBBS ಬಗ್ಗೆ ನಿಮ್ಗೆ ಏನು ಡೌಟ್ ಇದ್ರೇನು ಕ್ಲಿಯರ್ ಮಾಡಿಕೊಡ್ತೀವಿ. ಮತ್ತು ನಿಮಗೆ ಕಡಿಮೆ ಫೀಸಿಗೆ, ಕ್ಯೂ ಕೋಟಾ ಫೀಸಿಂದ ಕಡಿಮೆ ಫೀಸಿಗೆ ಸೀಟ್ ಹೇಗೆ ಸಿಗ್ಬೋದು ಅಂತ ಕೂಡ ನಾವು ಹೇಳ್ತೀವಿ, ನಾವು ಗೈಡ್ ಮಾಡ್ತೀವಿ. ಫಾರ್ ಆಲ್ ಗೈಡೆನ್ಸ್ ಟು 2024 MBBS admission, contact on the below given number. My name is Ranjit, signing off for this video. Thank you.